ಸ್ನೇಹಿತರೆ, ಅಭಿಷೇಕ್ ಟಿಂಬರ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಒಂದು ಟೀ ಎಸ್ಟೇಟ್ ಹತ್ರ ಒಂದು ಸುಂದರವಾಗಿ ಬೆಳೆದಂತಿರುವಂತಹ ನೇರಳೆ ಹಣ್ಣಿನ ಮರದ ಒಂದು ಕಿರು ಪರಿಚಯನ ನಾನು ನಿಮಗೆ ಕೊಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ನೇರಳೆ ಹಣ್ಣನ್ನು ಯಾರು ತಿಂದಿಲ್ಲ ಅಂತ ಹೇಳಿ ಸ್ನೇಹಿತರೆ, ಎಲ್ಲರೂ ಕೂಡ ತಿಂದಿರ್ತಾರೆ. ಆದರೆ ನೇರಳೆ ಹಣ್ಣಿನ ಮರ ಎಲ್ಲರೂ ಕೂಡ ನೋಡಿರಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನ ನಾನೊಂದು ಈ ಒಂದು ನೇರಳೆ ಮರದ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನೇರಳೆ ಮರದ ಸ್ಟ್ಯಾಂಡಿಂಗ್ ಮರದ ಒಂದು ವಿಡಿಯೋ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೇರಳೆ ಮರದ ಎಲೆಗಳು ನೋಡಿ ಈ ರೀತಿ ಇರುತ್ತೆ. ಇದು ಒಂದು ಮಲೆನಾಡು ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಟೀ ಎಸ್ಟೇಟ್ ನಡುವೆ ಬೆಳೆದಿರ್ತಕ್ಕಂಥ ಒಂದು ಸುಂದರವಾದಂಥ ನೇರಳೆ ಮರ ಸ್ನೇಹಿತರೆ. ತುಂಬ ಎತ್ತರವಾಗಿ ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಮರ ಸ್ನೇಹಿತರೆ. ನೋಡಿ, ಇದರ ಬುಡ ಸ್ಟಂಪ್ ಏನಿದೆ ಈ ರೀತಿ ಇರುತ್ತೆ ಸ್ನೇಹಿತರೆ. ಇದು ತುಂಬ ಬಲ್ತಿಲ್ಲ ಮರ, ಒಂದು 5 ಅಡಿ ಸುತ್ತಳತೆ ಇರ್ಬೋದು, ಆದರೂ ಕೂಡ ಅಷ್ಟು ಬಲ್ತಿಲ್ಲ ಮರ. ಇನ್ನೂ ಬಲಿಯುತ್ತೆ ಮತ್ತು ಇನ್ನೂ ಬೆಳೆಯುವಂಥ ಮರ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಈ ಒಂದು ಮರದಲ್ಲಿ ಏನಪ್ಪ ಅಂದರೆ ಬಹಳ ವಿಶೇಷವಾಗಿ ನೋಡಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಬಹಳ ಜಾಸ್ತಿ. ಮರ ಒಳಗಡೆಯಿಂದನೇ ಸಾರಿ ಸ್ನೇಹಿತರೆ, ಬಸ್ ಓಡಾಡ್ತಿದ್ದಾವೆ. ಮರ ಒಳಗಡೆಯಿಂದನೇ ಕೊರೆದಿರುತ್ತೆ ಸ್ನೇಹಿತರೆ. ಕ್ಯಾನ್ಸರ್ ಅಂತ ಒಂದು ಕಾಯಿಲೆಗೆ ತುತ್ತಾಗಿರುತ್ತೆ 75ರಿಂದ 80%. ಹಾಗಾಗಿ ಈ ಮರೋತ್ಪನ್ನಕ್ಕೆ ಉಪಯೋಗ ಮಾಡುವಾಗ ಬಹಳ ನೋಡಿಕೊಂಡು ಸೂಕ್ಷ್ಮದಿಂದ ಮಾಡಬೇಕಾಗತ್ತೆ. ಈ ಮರದ ಕಟ್ಟಿಸಿದ್ದು ಹೋಲಿಕೆಗೆ ನಂದಿ ಮರದ ಥರ ಹೋಲಿಕೆಗೆ ಕಾಣುತ್ತೆ ಸ್ನೇಹಿತರೆ. ಹಂಗಂತೇಳ್ಬಿಟ್ಟು ನಂದಿ ಮರಕ್ಕೆ ಮಿಕ್ಸ್ ಮಾಡಿ ಮಾರಬೇಕು ಅಂತಲ್ಲ, ನಂದಿ ಮರದ ಹೋಲಿಕೆಗೆ ಇರುತ್ತೆ. ಈ ಮರದ ಒಂದು ಏನು ಒಳಗಡೆ ಒಂದು ಸ್ವಾದ ಇರುತ್ತಲ್ಲ, ಅದು ಸ್ವಲ್ಪ ಸ್ವೀಟ್ ಅಂಶ. ಹಾಗಾಗಿ ಇದಕ್ಕೆ ಬೇಗ ಹುಳ ಹತ್ಕೊಳ್ಳೋದು, ಗೆದ್ಲು ಹುಳ ಹಿಡಿಯೋಂಥದ್ದು ಸಮಸ್ಯೆ ಇರುತ್ತೆ. ಬಟ್ ಅದು ಕೂಡ ಇದನ್ನು ಬಳಸಿ ಬಾಗಿಲು, ಕಿಟಕಿ, ಚೌಕಟ್ಟು, ಡೋರು, ಶಟ್ರಸ್ಗಳನ್ನು ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಸೊ ನೋಡಿ ಮಾಡಿ ಬಳಸಬೇಕು. ಆಮೇಲೆ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ಸ್ಟ್ರೈಟಾಗಿ ಈ ರೀತಿ ಬೆಳೀತಕ್ಕಂಥ ಮರ ಸ್ನೇಹಿತರೆ. ಒಂದು ಲೆವೆಲಿಗೆ ಬೆಳೆದು ಹೈಟ್ ಆದ ನಂತರ ಈ ಥರ ಕೌಲುಗಳು, ಬ್ರ್ಯಾಂಚಸ್ಗಳು ಆಗ್ತವೆ. ನೋಡಿ, ಇದರ ಎಲೆಗಳು ಸ್ವಲ್ಪ ಮಾವಿನ ಮರದ ಎಲೆಗಳ ಥರ ಸ್ವಲ್ಪ ಉದ್ದುದ್ದವಾಗಿರುತ್ತೆ. ಆದರೆ ಮಾವಿನ ಮರದ ಎಲೆ ಥರ ಇರಲ್ಲ, ಸ್ವಲ್ಪ ಉದ್ದುದ್ದವಾಗಿರುತ್ತೆ. ನೋಡೋಕ್ಕೆ ಆ ಹೋಲಿಕೆ ಇರುತ್ತೆ ಸ್ನೇಹಿತರೆ. ಇದೇನು ನೋಡ್ತಿದ್ದೀರಾ, ಇದು ನೇರಳೆ ಮರದ ಒಂದು ಕಿರು ಪರಿಚಯ ನಾನು ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸ್ನೇಹಿತರೆ.